ಆರೋಪಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಬಿಗ್ ಶಾಕ್ ಇದು. ದಚ್ಚು ಪವಿತ್ರ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಮತ್ತೆ ಜೈಲು ಸೇರಲಿದ್ದಾರೆ ಆರೋಪಿ ದರ್ಶನ್. 8 ಆರೋಪಿ ಸೇರಿದಂತೆ 7 ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿರೋದು. ಈ ರೀತಿಯಾದಂತಹ ಒಂದು ತೀರ್ಪನ್ನ ಕೊಡೋದ್ರ ಮೂಲಕ ಲ್ಯಾಂಡ್ ಮಾರ್ಕ್ ಸೃಷ್ಟಿಯಾಗಿದೆ. ಕಾನೂನು ಎಲ್ರಿಗೂ ಒಂದೇ ಅನ್ನೋದು ಕೂಡ ಇವತ್ತು ಹೊರ ಬಂದಿರುವ ತೀರ್ಪಿನಿಂದ ಗೊತ್ತಾಗ್ತಾ ಇದೆ. ಜೊತೆಗೆ ಎಚ್ಚರಿಕೆಯ ಸಂದೇಶವನ್ನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು. ಅದರ ಜೊತೆಗೆ ಎಲ್ಲ ಹೈಕೋರ್ಟ್ಗೂ ಕೂಡ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಎಲ್ಲ ಜೈಲ್ಗಳಿಗೂ ಸುಪ್ರೀಂ ಕೋರ್ಟ್ ಈಗಾಗಲೇ ಶಾಕ್ ಕೊಟ್ಟಿದೆ. ಜೊತೆಗೆ ಜೈಲಾಧಿಕಾರಿಗಳ ಮೇಲೂ ಕೂಡ ಕ್ರಮವನ್ನ ವಹಿಸಬೇಕು, ಆದೇಶವನ್ನ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಪ್ರತಿ ಹೈಕೋರ್ಟ್ಗಳಿಗೂ ಕೂಡ ಹೇಳಿರೋದು. ರಾಜ್ಯಾತೀತ್ಯಕ್ಕೆ ಬ್ರೇಕ್ ಹಾಕಬೇಕು ಅಂತ ಕೂಡ ಉಲ್ಲೇಖ ಮಾಡಿರೋದು. ಮುಖ್ಯವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿರೋದು. ಕಳೆದ 2014 ಡಿಸೆಂಬರ್ನಲ್ಲಿ ಹೈಕೋರ್ಟ್ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ಜಾಮೀನನ್ನ ನೀಡಿತ್ತು. ಈ ವೇಳೆ ಸರ್ಕಾರ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಜಾಮೀನು ರದ್ದು ಮಾಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟಣೆ ಮಾಡಿರೋದು. ನ್ಯಾಯಮೂರ್ತಿ ಆರ್ ಮಹದೇವನ್ ತೀರ್ಪನ್ನ ಓದಿ ಹೈಕೋರ್ಟ್ ಆದೇಶದಲ್ಲಿ ದೋಷ ಇದೆ, ತಾಂತ್ರಿಕ ಕಾರಣಗಳಿಂದ ಜಾಮೀನನ್ನ ನೀಡಿದ್ದಾರೆ ಅಂತ ಹೇಳಿ ಜಾಮೀನನ್ನ ರದ್ದುಗೊಳಿಸಿದ್ರು. ಕಳೆದ ವಿಚಾರಣೆಯ ವೇಳೆ ನಟ ದರ್ಶನ್ ಪರ ವಕೀಲರು ಹಾಗೆ ಸರ್ಕಾರದ ಪರ ವಕೀಲರು ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಕೂಡ ಮಂಡಿಸಿದ್ರು. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ದರ್ಶನ್ ಸ್ಥಳದಲ್ಲೇ ಇದ್ದಿದ್ದು, ಜೊತೆಗೆ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿರುವ ಒಂದು ಸ್ವಲ್ಪ ತುಣುಕು ವಿಡಿಯೋಗಳು ಕೂಡ ಸಿಕ್ಕಿತ್ತು. ಜೊತೆಗೆ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಸೇರಿದಂತೆ ಸಾಕ್ಷಿಗಳು ಕೂಡ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ವಿವರಿಸಿದ ನಂತರದಲ್ಲಿ ಇವತ್ತು ಮಹತ್ವದ ಲ್ಯಾಂಡ್ ಮಾರ್ಕ್ ತೀರ್ಪು ಹೊರಬಂದಿರೋದು. ಇಂದು ವಾದ ಪ್ರತಿವಾದಗಳನ್ನು ಸಂಪೂರ್ಣವಾಗಿ ಆಲಿಸಿದ ಬಳಿಕ ನ್ಯಾಯಮೂರ್ತಿ JB ಪರ್ದಿವಾಲಾ ಹಾಗೆ ನ್ಯಾಯಮೂರ್ತಿ ಆರ್ ಮಹದೇವನ್ ಅವರ ಪೀಠ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನ ರದ್ದುಗೊಳಿಸಿದೆ. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೂಡ ಪ್ರಕಟಣೆ ಮಾಡಿರೋದು. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಅನ್ನುವಂತಹ ಮಹತ್ವದ ಲ್ಯಾಂಡ್ ಮಾರ್ಕ್ ತೀರ್ಪು ಹೊರಬಂದಿದೆ.